ಯುವ ರಾಜ್ಕುಮಾರ ಅಭಿನಯದ ಚೊಚ್ಚಲ ಸಿನಿಮಾ ಯುವ ಕನ್ನಡದಲ್ಲಿ ಮಾತ್ರವೇ ರಿಲೀಸ್ ಆಗುತ್ತಾ ಅಥವಾ ಪ್ಯಾನ್ ಇಂಡಿಯಾ ಮಟ್ಟದಲ್ಲಿ ಬಿಡುಗಡೆಯಾಗುತ್ತಾ ಎನ್ನುವ ಚರ್ಚೆ ಶುರುವಾಗಿದೆ. ಮಾರ್ಚ್ 28ಕ್ಕೆ ಈ ಸಿನಿಮಾ ತೆರೆಗೆ ಬರಲಿದ್ದು, ಇನ್ನೇನು ಈ ಚಿತ್ರದ ಒಂದೊಂದೇ ಅಪ್ಡೇಟ್ಗಳು ಹೊರಬೀಳುವ ಸಾಧ್ಯತೆ ಇವೆ. ಬರುವ ತಿಂಗಳಲ್ಲಿ ಬಿಡುಗಡೆಯಾಗ್ತಾ ಇರೋದ್ರಿಂದ ಪ್ರಚಾರ ಕೆಲಸಗಳು ಚುರುಕಾಗಬೇಕಿವೆ. ಈಗಾಗಲೇ ಪ್ಯಾನ್ ಇಂಡಿಯಾ ಸಿನಿಮಾಗಳನ್ನು ಮಾಡುವುದರಲ್ಲಿ ಪಳಗಿರುವ ಹೊಂಬಾಳೆ ಒಂದು ಸಿನಿಮಾವನ್ನ ಹೇಗೆ ದೇಶಾದ್ಯಂತ ತಲುಪಿಸಬಹುದು ಅನ್ನೋದನ್ನ ಕರಗತ ಮಾಡಿಕೊಂಡಿದೆ. ಕೆಜಿಎಫ್ನ 2 ಚಾಪ್ಟರ್ಗಳ ಜೊತೆಗೆ ಅಪ್ಪಟ ಕರ್ನಾಟಕ ಸೊಗಡಿನ ಕಾಂತಾರ ಸಿನಿಮಾವನ್ನ ಪ್ಯಾನ್ ಇಂಡಿಯಾ ಲೆವೆಲ್ಗೆ ರೀಚ್ ಮಾಡಿಸಿ ಗೆದ್ದು ಬೀಗಿತ್ತು. ಇತ್ತೀಚೆಗೆ ಸಲಾರ್ ಚಿತ್ರವನ್ನ ಗೆಲುವಿನ ದಡ ಸೇರಿಸಿ ತನ್ನ ಸಾಮರ್ಥ್ಯವನ್ನ ಸಾಬೀತು ಮಾಡಿತ್ತು. ಇದೀಗ ಯುವ ಸಿನಿಮಾ ಕೂಡ ಕನ್ನಡ ಜೊತೆಗೆ ಹಲವು ಭಾಷೆಗಳಿಗೆ ಹೋಗುವ ನಿರೀಕ್ಷೆ ಮೂಡಿದೆ. ಕಡೆಯ ಪಕ್ಷ ಯುವ ತೆಲುಗು ಭಾಷೆಯಲ್ಲಿ ಏಕಕಾಲದಲ್ಲಿ ತೆರೆಗೆ ಬರುವ ಸಾಧ್ಯತೆ ಇದೆ. ಅಪ್ಪು ಅಭಿನಯದ ನಿನ್ನಿಂದಲೇ ಸಿನಿಮಾ ಮೂಲಕ ಹುಟ್ಟಿಕೊಂಡಿದ್ದ ಹೊಂಬಾಳೆ ಫಿಲ್ಮ್ಸ್ ಯುವ ಚಿತ್ರವನ್ನ ಪುನೀತ್ ರಾಜ್ಕುಮಾರ್ ಅವರಿಗೆ ಟ್ರಿಬ್ಯೂಟ್ ಮಾಡ್ತಾ ಇದೆ. ಪುನೀತ್ ಅವರಿಗಾಗಿ 3 ಸಿನಿಮಾಗಳನ್ನ ನಿರ್ಮಿಸಿದ್ದ ಹೊಂಬಾಳೆ ಇದೀಗ ದೊಡ್ಡ ಮನೆಯ ಮತ್ತೊಂದು ಗುಡಿಯನ್ನ ಸ್ಯಾಂಡಲ್ವುಡ್ಗೆ ಪರಿಚಯ ಮಾಡೋದಕ್ಕೆ ಹೊರಟಿದೆ. ಇದುವರೆಗೂ ರಾಜ್ ಕುಟುಂಬದ ನಟರೆಲ್ಲ ಅವರದೇ ಹೋಮ್ ಬ್ಯಾನರ್ ಮೂಲಕ ಲಾಂಚ್ ಆಗಿದ್ರು. ಆದರೆ ಇದೇ ಮೊದಲ ಬಾರಿಗೆ ರಾಜವಂಶದ ನಟ ಬೇರೆ ಬ್ಯಾನರ್ ಮೂಲಕ ಚಿತ್ರರಂಗಕ್ಕೆ ಎಂಟ್ರಿ ಕೊಡ್ತಾ ಇದ್ದಾರೆ. ಪುನೀತ್ ರಾಜ್ಕುಮಾರ್ ಅವರಿಗಿದ್ದ ಇಮೇಜ್ ಇಲ್ಲಿ ಯುವನಿಗೆ ಕ್ಯಾರಿ ಆಗಲಿದೆ. ಇದು ಅಪ್ಪು ಅವರ ಶೈಲಿಯ ಸಿನಿಮಾ ಆಗಲಿದೆ. ಅವರಂತೆ ಆಕ್ಷನ್ ಸೀನ್ಗಳು, ಮಾಸ್ ಡೈಲಾಗ್ಗಳು, ಡ್ಯಾನ್ಸ್ ಸ್ಟೆಪ್ಗಳು ಯುವ ಸಿನಿಮಾದಲ್ಲಿ ಇರುವುದಂತೂ ಪಕ್ಕ. ಜೊತೆಗೆ ಅಪ್ಪು ಅವರನ್ನ ನೆನಪಿಸುವ ಡೈಲಾಗ್ಗಳು ಮತ್ತು ಅವರಿಗಾಗಿ ಒಂದು ಹಾಡು ಕೂಡ ಈ ಸಿನಿಮಾದಲ್ಲಿ ಇರಲಿದೆ. ಪುನೀತ್ ಅಗಲಿಕೆಯ ನಂತರ ಬರೀ ಕನ್ನಡ ಚಿತ್ರರಂಗ ಮಾತ್ರವೇ ಅಲ್ಲ, ಇಡೀ ಭಾರತೀಯ ಸಿನಿಮಾ ರಂಗ ಕಂಪನಿಯನ್ನ ಮಿಡ್ತಿತ್ತು. ಅವರು ಬದುಕಿದ್ದಾಗ ಮಾಡಿದ್ದ ಕೆಲಸಗಳು ಅವರು ಇಲ್ಲದ ಕಾಲದಲ್ಲಿ ಬೆಳಕಿಗೆ ಬಂದಿದ್ದವು. ಬೇರೆ ಬೇರೆ ರಾಜ್ಯಗಳಲ್ಲೂ ಕೂಡ ಪುನೀತ್ ಅವರಿಗೆ ಅಭಿಮಾನಿ ವಲಯವಿತ್ತು. ಒಂದು ವೇಳೆ ಯುವ ಸಿನಿಮಾ ಬೇರೆ ಭಾಷೆಗಳಿಗೆ ಡಬ್ ಆಗಿ ರಿಲೀಸ್ ಆದ್ರೆ ಅಲ್ಲಿಯೂ ಕೂಡ ಒಳ್ಳೆಯ ಓಪನಿಂಗ್ ಸಿಗುವ ನಿರೀಕ್ಷೆ ಇದೆ. ಇನ್ನು ಕೆಲವೇ ದಿನಗಳಲ್ಲಿ ಯುವ ಸಿನಿಮಾದ ಹೊಸ ಅಪ್ಡೇಟ್ಗಳು ಬರಲಿವೆ. ಮಾರ್ಚ್ 17ಕ್ಕೆ ಪುನೀತ್ ಅವರ ಹುಟ್ಟು ಹಬ್ಬವಿದ್ದು, ಅದೇ ದಿನ ಈ ಸಿನಿಮಾದ ಟ್ರೈಲರ್ ಬಿಡುಗಡೆಯಾಗಲಿದೆ. ಪ್ರಜಾಮಾರ್ಗ ನ್ಯೂಸ್, ಇದು ಜನಸಾಮಾನ್ಯರ ಧ್ವನಿ. ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಪ್ರಜಾಮಾರ್ಗ ನ್ಯೂಸ್. ರಾಷ್ಟ್ರದ ರಾಜ್ಯದ ರಾಜಕೀಯದ ಬಗ್ಗೆ ಹೆಚ್ಚಿನ ಸಿನಿಮಾ ಅಪ್ಡೇಟ್ಗಳಿಗಾಗಿ ಫಸ್ಟ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗಿ, ಹಾಗೆ ಫಾಲೋ ಕೂಡ ಮಾಡಬೇಕು.